ಆದರೂ ತುಂಬ ಜನ ನನ್ನ ಪ್ರೀತಿ ಮಾಡೋರು, ನನ್ನ ತುಂಬ ಹೃದಯ ಕತ್ತರುವಂಥದ್ದಾಗೋರು, ನನ್ನ ಫ್ಯಾನ್ಸ್ಗಳಾಗಲಿ, ನನ್ನ ಫ್ಯಾಮಿಲಿ ಆಗಲಿ, ಯಾರು ಎಲ್ಲರೂ ನಾನು ತುಂಬ ಪ್ರೀತಿ ಮಾಡೋರು. ಸೊ ಕೆಲವ್ರಿಗದು ಹರ್ಟ್ ಆಗಿರ್ಬೋದು, ಕೆಲವ್ರಿಗದು ನನ್ನಿಂದ ಪ್ರೇಮ್ ಈ ಥರನ, ಪ್ರೇಮ್ ಹಿಂಗೂ ಬರೀತಾನ ಅಂತ ಕೆಲವರೆಲ್ಲ ಕೇಳಿದ್ರು. ಸೊ ನಾನು ಒಬ್ಬ ಸಾಹಿತಿ ಆದಮೇಲೆ ಸಾಹಿತ್ಯ ರಚನೆ ಮಾಡ್ಬೇಕಾದ್ರೆ ಹಾಗೂ ಬರೀಬೇಕು, ಹೀಗೂ ಬರೀಬೇಕು, ಎಲ್ಲ ಥರ ಬರೀಬೇಕು. ಬಟ್ ಹಂಗನ್ಬಿಟ್ಟು ಕೀಳು ಭಾವನೆಯಲ್ಲಿ ಯಾರ್ದು ಕೀಳು ಮಟ್ಟದ ಸಾಹಿತ್ಯಗಳನ್ನ ಬರೀಬಾರ್ದು. ಬಟ್ ಇದನ್ನು ನನ್ನ ದೃಷ್ಟಿಕೋನದಲ್ಲಿ ನಾನು ಬಾಟಲ್, ಉಪ್ಪಿನಕಾಯಿ ನಿಮ್ಗೆ ಅವಾಗಲೇ ಹೇಳಿದೆ ನಾನು. ಸೊ ಬಾಟಲ್ನ ಮೇಲೆ ಎತ್ತಿ ತೊಟ್ಟಿಗೆ ತಂಗೊಳಗೆ ಇಳಿಸಿ, ದಿಸ್ ಇಸ್ ಅ ಬಾಟಲ್ ಅದು. ಸೊ ಅದನ್ನು ಬೇರೆ ಬೇರೆ ಅರ್ಥದಲ್ಲಿ ಕಲ್ಪನೆ ಮಾಡ್ಕೊಂಡ್ರು, ಬೇರೆ ಬೇರೆ ಅರ್ಥದಲ್ಲಿ ಇದು ಮಾಡ್ಕೊಂಡು ನನ್ನನ್ನು, ನನ್ನ ಫ್ಯಾಮಿಲಿನ, ನನ್ನ ಕೆಟ್ಟ ಅಬ್ಯೂಸ್ ಮಾಡ್ಕೊಂಡು ತುಂಬ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀರಾ. ಎನಿವೆ ಥ್ಯಾಂಕ್ಸ್, ಅವ್ರಿಗೆಲ್ಲ ಒಳ್ಳೇದಾಗಲಿ. ಯಾರ್ಯಾರು ನನ್ನ ಕಾಲೆಳಿಬೇಕು, ನನ್ನ ಬಗ್ಗೆ ಕೀಳಾಗಿ ಮಾತಾಡಬೇಕು ಅನ್ನೋದೆಲ್ಲ, ಸೊ ಅದು ನಿಮಗೆ ಬಿಟ್ಟಿದ್ದು. ಏನು ಮಾಡೋಕ್ಕಾಗಲ್ಲ, ಅದನ್ನು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಆ ಥರದವ್ರಿಗೆಲ್ಲ ಅವ್ರಿಗೆಲ್ಲ ಒಳ್ಳೇದಾಗಲಿ, ದೇವ್ರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ನಾನು ಯಾರಿಗೂ ಈ ಸಾಂಗ್ ಬರೆದಿದ್ದು ಯಾರಿಗೂ ನೋಯಿಸ್ಬೇಕು, ಯಾರಿಗೂ ಹರ್ಟ್ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬೇಕು ಅಂತೇನು ನನಗೆ ಅವಶ್ಯಕತೆ ಇಲ್ಲ. ಹಂಗೇನಾದರೂ ನಿಮ್ಗಳಿಗೆ ಹರ್ಟ್ ಆಗಿದ್ರೆ, ಹಂಗೇನಾದರೂ ನಿಮ್ಗಳಿಗೆ ನನ್ನಿಂದ ನೋವಾಗಿದ್ರೆ, ಸೊ ಕ್ಷಮೆ ಇರಲಿ, ಕ್ಷಮಿಸಿ ಅಂತ ಕೇಳ್ತೀನಿ ಎಲ್ಲರಿಗೂ.